ಚಕ್ರವರ್ತಿ ಸೂಲಿಬೆಲೆ ಬಳಿಕ ಮತ್ತೊಬ್ಬ ಹಿಂದೂ ಭಾಷಣಕಾರ ಟಾರ್ಗೆಟ್. ಡಿಸಿ ಎಸ್ಪಿಗಳ ಮೂಲಕ ಹಿಂದೂ ಪರ ನಾಯಕರಿಗೆ ನೋಟಿಸ್ ಕೊಡಲಾಗ್ತಾ ಇದೆ. ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆ ಜಿಲ್ಲೆಗೆ ಬರದಂತೆ 3 ತಿಂಗಳು ನಿರ್ಬಂಧ ಹೇರಲಾಗ್ತಾ ಇದೆ. ಶ್ರೀಕಾಂತ್ ಶೆಟ್ಟಿ ಹಿಂದೂ ಪರ ನಾಯಕ ಬಾಗಲಕೋಟೆ ಜಿಲ್ಲೆಗೆ ನಿರ್ಬಂಧವನ್ನ ವಿಧಿಸಿ 3 ತಿಂಗಳು ನೋಟಿಸ್ ಕೊಡೋದಕ್ಕೆ ಸಿದ್ಧತೆ. ಉಡುಪಿ ಹಿಂದೂ ಜಾಗರಣ ವೇದಿಕೆ ಮುಖಂಡ ಶ್ರೀಕಾಂತ್ ಶೆಟ್ಟಿ ಶಿವಾಜಿ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಟೋಟಲ್ ಆಗಿ 3 ತಿಂಗಳು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ನಾಳೆ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮ ಇದು. ಸರ್ಕಾರ ರಾಜಕೀಯ ಉದ್ದೇಶಕ್ಕೆ ಪೊಲೀಸರನ್ನ ಬಳಸಿಕೊಳ್ತಾ ಇದೆ. ಹಿಂದೂ ಪರ ಧ್ವನಿ ಹತ್ತಿಕ್ಕುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸರ್ಕಾರದ ನಡೆಗೆ ಶ್ರೀಕಾಂತ್ ಶೆಟ್ಟಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತನ್ನ ಸ್ವಹಿತಾಸಕ್ತಿಗೆ ಸರ್ಕಾರ ಪೊಲೀಸರನ್ನ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಶಿವಾಜಿ ಮಹಾರಾಜರ ಕಂತಿಮೆ ಪ್ರತಿಮೆ ನಿರ್ಮಾಣ ಆಗಬೇಕಾಗಿತ್ತು. ನಾಳೆ ಕಾರ್ಯಕ್ರಮ ಇತ್ತು, ಅದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಬಾಗಲಕೋಟೆಯ ಮುಧೋಳದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಪ್ರಮುಖ ಭಾಷಣಕಾರರಾಗಿ ಅಲ್ಲಿ ಹೋಗಬೇಕಿತ್ತು. 17ನೇ ತಾರೀಕಿಗೆ ನನ್ನ ವಿರುದ್ಧ ಅಲ್ಲಿಯ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನು ವಿಧಿಸಿ, ಜಿಲ್ಲೆಗೆ 3 ತಿಂಗಳ ಕಾಲ ಬರಬಾರದು ಅಂತ ನಿರ್ಬಂಧವನ್ನು ವಿಧಿಸಿ ಒಂದು ಆದೇಶವನ್ನು ಜಾರಿ ಮಾಡಿದೆ. 17ನೇ ತಾರೀಕಿಗೆ ಮಾಡಿದಂತಾದರೆ ನನಗೆ ಅದನ್ನು ಮುಟ್ಟಿಸ್ಬೇಕಿತ್ತು, ಅದರ ಮರುದಿನವೇ ಮುಟ್ಟಿಸ್ಬೇಕಿತ್ತು. ಆದರೆ ನಾನು ನ್ಯಾಯಾಲಯಕ್ಕೆ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ ಅದನ್ನು ನಿನ್ನೆ ತಂದು ನನಗೆ ಕೊಟ್ಟಿದ್ದಾರೆ. ಬಹುಶಃ ಸಾಂವಿಧಾನಿಕವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗುವಂಥ, ಅದನ್ನು ಪ್ರಶ್ನೆ ಮಾಡುವಂಥ ಎಲ್ಲ ಅಧಿಕಾರ ಇದೆ. ಪೊಲೀಸರು ಹೇಳಿದ್ದೆಲ್ಲವೂ ಕೂಡ ಸರಿ ಇರೋದಿಲ್ಲ. ಸರ್ಕಾರಗಳು ಅವರವರ ಸಿದ್ಧಾಂತ ಮತ್ತು ಅವರು ನಂಬಿದಂಥ ಒಂದಷ್ಟು ರಾಜಕೀಯ ಉದ್ದೇಶಗಳಿಗೆ ಬೇಕಾಗಿ ಪೊಲೀಸರನ್ನು ಬಳಸಿಕೊಳ್ಳುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ರಾಜ್ಯದಲ್ಲಿ ಎಲ್ಲ ಹಿಂದೂ ಪರವಾದಂಥ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ. ನಾನು ಆ ನೋಟಿಸ್ನಲ್ಲಿ ನೋಡ್ತಾ ಇದ್ದೆ. ಮತ್ತು ರಾಜ್ಯದಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಮತ್ತು ಹಿಂದೂ ಪರ ಹೋರಾಟವನ್ನು ಮಾಡ್ತಾ ಇರುವವರಿಗೆ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಹೇರಿದೆ ಅಂತ ನನಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ, ಹಿಂದೂ ಪರ ನಾಯಕರು ಹೇಳ್ತಾ ಇರುವಂಥದ್ದು, ಅಂದರೆ ಈಗ ನಿರ್ಬಂಧಕ್ಕೆ ಒಳಗಾಗಿರುವಂತಹ ಶ್ರೀಕಾಂತ್ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು, ಇದು ಪೊಲೀಸ್ ಇಲಾಖೆ ಮಾಡಿರುವಂಥದ್ದಲ್ಲ, ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರುವಂಥ ನೋಟಿಸ್ ಅಂತ. ಈ ಸಂಬಂಧಪಟ್ಟಂಗೆ ಈಗ ಬಾಗಲಕೋಟೆಯ ಜಿಲ್ಲಾಡಳಿತದ ಸ್ಪಷ್ಟನೆ ಏನು? ಅರುಣ್, ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಅವರ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಮುಧೋಳ ನಗರದಲ್ಲಿ ನಡೀಬೇಕಾಗಿತ್ತು. ಮುಧೋಳ ನಗರ ಅಂತಂದ್ರೆ ಇದು ಅತಿ ಸೂಕ್ಷ್ಮವಾದಂತ ಪ್ರದೇಶ ಅಂತ ಹೇಳಿ ಇದನ್ನ ಪೊಲೀಸ್ ಇಲಾಖೆ ಗುರುತಿಸಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಈ ಭಾಗದಲ್ಲಿ ಈ ಹಿಂದೆ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿದ್ದಾವೆ. ಆದ್ರೆ ಈ ಒಂದು ಮುಧೋಳ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರು ಇರೋದ್ರಿಂದಾಗಿ ಯಾವುದೇ ಒಂದು ಹಿಂದೂ ಪರ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವಂತದ್ದು ಸಹಜ. ಹೀಗಾಗಿ ಇಲ್ಲಿ 17ನೇ ತಾರೀಕಿಗೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದೇನಂತಂದ್ರೆ ಇವತ್ತು ಸಾಯಂಕಾಲ ನಡೀಬೇಕಾಗಿದ್ದಂತಹ ಶಿವಾಜಿ ಮಹಾರಾಜರ ಒಂದು ಕಂಚಿನ ಪ್ರತಿಮೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಭಾಷಣಕಾರರಾಗಿ ಶ್ರೀಕಾಂತ್ ಶೆಟ್ಟಿ ಅವರು ಆಗಮಿಸಬೇಕಾಗಿತ್ತು. ಈ ಒಂದು ವಿಚಾರ ತಿಳಿಸಿದಂತೆ ಪೊಲೀಸ್ ಇಲಾಖೆ ಈ ಒಂದು ವಿಷಯದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಶಿಫಾರಸು ಮಾಡಿರುವಂತದ್ದು. 3 ತಿಂಗಳ ಕಾಲ ಇವರಿಗೆ. ಮಂಜುನಾಥ್ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ. ಸ್ವತಃ ಮಾತನಾಡೋದಕ್ಕೆ ಶ್ರೀಕಾಂತ್ ಶೆಟ್ಟಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ತಾವು ಮಾಡ್ತಾ ಇರುವಂತ ಆರೋಪ ಇದು ಜಿಲ್ಲಾಡಳಿತದ ನಿರ್ಧಾರ ಅಲ್ಲ, ಸರ್ಕಾರದ ಪ್ರಾಯೋಜಿತ ನಿರ್ಧಾರ ಅಂತ ಈ ನೋಟಿಸ್ ಕೊಟ್ಟಿರುವಂತದ್ದು. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನೋಡಿ, ಜಿಲ್ಲಾಡಳಿತ ಆ ವ್ಯಾಪ್ತಿಯಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನನ್ನ ಜಿಲ್ಲೆಗೆ ಬರಬಾರದು ಅಂತ ಆದೇಶವನ್ನು ಮಾಡಿದೆ. ಆದರೆ ನಾನು ಬಹುಶಃ ಇವರಿಗೆ ಒಂದು 2,000ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಎಲ್ಲೂ ಕೂಡ ಕೋಮು ಸೌಹಾರ್ದತೆಯನ್ನ ಕೆಡಿಸುವಂತ ಅಥವಾ ಯಾವುದೇ ರೀತಿಯಾದಂತಹ ಉದ್ವಿಗ್ನ ವಾತಾವರಣ ಸೃಷ್ಟಿಸುವಂತ ಕೆಲಸವನ್ನ ನಾನು ಎಲ್ಲೂ ಕೂಡ ಮಾಡಿಲ್ಲ. ನಮ್ಮ ಕೆಲಸ ಏನಿದ್ರು ಕೂಡ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಪರವಾಗಿ ಒಂದಷ್ಟು ವಿಚಾರ ಪ್ರಚಾರಗಳನ್ನು ಮಾಡ್ತೀವಿ. ಅದು ಬಿಟ್ರೆ ಎಲ್ಲೂ ಕೂಡ ಕೋಮು ಭಾವನೆಗಳನ್ನ ಉದ್ರೇಕಗೊಳಿಸುವಂತ ಕೆಲಸವನ್ನ ನಾವೆಲ್ಲೂ ಕೂಡ ಮಾಡಿಲ್ಲ. ಆದ್ರೆ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದು ವ್ಯವಸ್ಥಿತವಾಗಿ ನಮ್ಮನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ಸಮಯದಿಂದ ಕರಾವಳಿ ಭಾಗದಲ್ಲಿ ಹೇಗೆ ನಮ್ಮ ಕಾರ್ಯಕರ್ತರನ್ನ ಒಂದು ರೀತಿಯಲ್ಲಿ ಅವರ ಮೇಲೆ ಗುಂಡಾ ಕಾಯ್ದೆಯನ್ನ ಹಾಕುವಂಥದ್ದು, ರೌಡಿ ಶೀಟರ್ ಕರೆಯುವಂಥದ್ದು, ಗಡಿಪಾರು ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಅಂಗವಾಗಿ ನನ್ನನ್ನು ಕೂಡ ಈಗ ಬಾಗಲಕೋಟೆ ಜಿಲ್ಲೆಗೆ ಬರಬಾರದು ಅಂತ ಆದೇಶವನ್ನು ಮಾಡಿದ್ದಾರೆ.
ಆದರೆ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ತೆರವು ಮಾಡಿ ಬಾಗಲಕೋಟೆಯಲ್ಲೇ ನಾವು ಮತ್ತೊಮ್ಮೆ ನಮ್ಮ ಏನು ಮಾತನಾಡುವಂತಹ ನಮ್ಮ ವಿಚಾರವನ್ನು ವ್ಯಕ್ತಪಡಿಸುವಂತಹ ಹಕ್ಕಿಯಲ್ಲಿದೆ ಅದನ್ನು ನಾವು ಅಲ್ಲಿಯ ಜಿಲ್ಲಾಡಳಿತಕ್ಕೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಓಕೆ. ಈಗ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಐ ಥಿಂಕ್ ಉಡುಪಿಗೆ ನಿರ್ಬಂಧವನ್ನ ಹೇರಲಾಗಿತ್ತು ಅಂತ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್. ಈಗ ತಮ್ಮ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಪ್ರಕರಣಗಳು ಆಗಿಲ್ಲ. ಮೇ ಬಿ ಇದ್ದಕ್ಕಿದ್ದಂಗೆ ಯಾಕೆ ಈ ರೀತಿ ನಿರ್ಬಂಧ ತಮ್ಮ ಮೇಲೆ ಅಂತ? ನನಗೆ ನೋಟಿಸ್ ಜಾರಿ ಮಾಡಿದಂತಹ ಅಧಿಕಾರಿ ಅವರು ಒಂದು 3-4 ಪ್ರಕರಣಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಪ್ರಕರಣ, ನಾನು ಆಗ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾಗ ಒಬ್ರು ಸುಳ್ಳು ಪ್ರಕರಣವನ್ನ ನನ್ನ ಮೇಲೆ ದಾಖಲಿಸಿದ್ರು, ಮತಾಂತರಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಸುಳ್ಳು ದೂರು ಅಂತ ಹೇಳಿ ಅದನ್ನ ಪೊಲೀಸ್ನವರೇ ಅದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ. ಆ ಕೇಸನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾವುದೋ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೀನಿ, ಅದನ್ನ ಆಯೋಜನೆ ಮಾಡಿದ್ದೀನಿ ಅಂತ ಹೇಳಿ ಅದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಪೂರ್ವಾಗ್ರಹ ಪೀಡಿತವಾಗಿ ನನ್ನನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ದಾರೆ. ನನ್ನ ಭಾಷಣಕ್ಕೆ ನನ್ನನ್ನ ಕರೆಯದ ಹಾಗೆ ಮಾಡಬೇಕು, ಅಲ್ಲಿ ಕಾರ್ಯಕ್ರಮ ನಡೀಬಾರದು ಅನ್ನುವಂಥ ಪಿತೂರಿಯನ್ನು ಮಾಡಿದ್ದಾರೆ. ಬಹುಶಃ ಜಿಲ್ಲಾಡಳಿತ ಮಾಡಿರುವಂತಹ ಈ ನಿರ್ಧಾರ ಏನಿದೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿದೆ ಮತ್ತು ಇದನ್ನ ನಾವು ನ್ಯಾಯಾಲಯದಲ್ಲಿ ಕೂಡ ಪ್ರಶ್ನೆ ಮಾಡುವವರಿದ್ದೇವೆ ಮತ್ತು ಖಂಡಿತವಾಗಿ ಕೂಡ ನಮಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ನ್ಯಾಯ ಸಿಗತ್ತೆ ಅನ್ನುವಂಥ ನಂಬಿಕೆ ಇದೆ. ಶ್ರೀಕಾಂತ್ ಶೆಟ್ಟಿ ಅವರೇ, ನಾಳೆನೇ ಕಾರ್ಯಕ್ರಮ ಇರೋದು, ನಿಯೋಜನೆ ಆಗಿರೋದು, ತಾವು ಕೋರ್ಟ್ಗೆ ಏನು ಮನವರಿಕೆ ಮಾಡಿಕೊಡ್ತೀರಿ, ಯಾವ ಅಂಶಗಳನ್ನ ತಿಳಿಸ್ತೀರಿ? ಇಲ್ಲ, ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಇದೆ. ಆದ್ರೆ ಉದ್ದೇಶಪೂರ್ವಕವಾಗಿ ನಾವು ನ್ಯಾಯಾಲಯಕ್ಕೆ ಹೋಗಬಾರದು ಅನ್ನುವಂತಹ ಉದ್ದೇಶದಿಂದ ನಿನ್ನೆ ಆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ನಿಜವಾಗಿ ನಮಗೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು. ನ್ಯಾಯಾಲಯದಿಂದ ಯಾರನ್ನು ಕೂಡ ವಂಚಿತ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನ್ಯಾಯಾಲಯಕ್ಕೆ ಹೋಗುವಂಥದ್ದು ನಮ್ಮದು ಹಕ್ಕು. ಅದನ್ನ ಕೂಡ ಕಸಿದುಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಟ್ ಇದಕ್ಕೆ ನಾವು ನ್ಯಾಯಾಲಯದಲ್ಲಿ ಉತ್ತರವನ್ನು ಕೊಡ್ತೀವಿ. ಓಕೆ. ಶ್ರೀಕಾಂತ್ ಶೆಟ್ಟಿ ಅವರೇ, ಏನ್ ಅನ್ಸುತ್ತೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ? ಒಂದ್ ಕಡೆ ಆಂಟಿ ಕಮ್ಯುನಲ್ ವಿಂಗ್ ಸ್ಟಾರ್ಟ್ ಆಯಿತು ಮಂಗಳೂರು ಭಾಗದಲ್ಲಿ. ಇತ್ತೀಚೆಗೆ ಪ್ರಮೋದ್ ಮುತಾಲಿಕ್ ಅವರಿಗೆ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನಿರ್ಬಂಧ, ಅದಾದ್ಮೇಲೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನಿರ್ಬಂಧ, ಅದಾದ್ಮೇಲೆ ತಮಗೂ ಈಗ ನಿರ್ಬಂಧ. ಏನ್ ಅನ್ಸುತ್ತೆ ಇದನ್ನ ನೋಡ್ತಾ ಇದ್ರೆ ವ್ಯವಸ್ಥೆ ಬಗ್ಗೆ? ನೋಡಿ, ಕರಾವಳಿ ಮಂಗಳೂರಿನ ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಯಸೋದಿಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಇದಕ್ಕಾಗಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ಅಶಾಂತಿ, ಘರ್ಷಣೆ ಇದೆಲ್ಲ ನಡೆದಿದೆ. ಹಾಗಾಗಿ ನಾನು ಮತ್ತೆ ಆ ವಿಷಯವನ್ನು ಕೆದಕೋದಕ್ಕೆ ಹೋಗೋದಿಲ್ಲ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು ಅಥವಾ ಇನ್ನೂ ಅನೇಕ ಜನ ಹಿಂದೂ ನಾಯಕರು ಎಲ್ಲೆಲ್ಲಿ ಹೋಗಿ ಭಾಷಣವನ್ನು ಮಾಡ್ತಾರೆ, ಅವರಿಗೆ ವ್ಯವಸ್ಥಿತವಾಗಿ ಈ ರೀತಿಯ ಕಿರುಕುಳಗಳನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಚಕ್ರವರ್ತಿ ಅವರ ಮೇಲೆ ಇಡೀ ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳಿವೆ ಅನ್ನೋದನ್ನ ವರದಿಯನ್ನ ಒಂದು ಗೃಹ ಇಲಾಖೆಗೆ ತರಿಸ್ಕೊಳ್ತದೆ ಅಂತಾದ್ರೆ ಇವರ ಉದ್ದೇಶ ಏನು? ಹಾಗಾದ್ರೆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆಯಲ್ಲಿ ಈ ರಾಜಕಾರಣಿಗಳ ಸೂಚನೆಯ ಮೇರೆಗೆ ಕಾಂಗ್ರೆಸ್ಸಿನ ರಾಜಕಾರಣಿಗಳು, ಅದರಲ್ಲೂ ಕೂಡ ಕಾಂಗ್ರೆಸ್ಸಿನಲ್ಲಿ ಒಂದಷ್ಟು ಜನ ಈ ಬಲಪಂಥೀಯ ಏನು ಹಿಂದೂ ಪರವಾದಂತಹ ಸಂಘಟನೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದಲೇ ಕೆಲವೊಂದಿಷ್ಟು ಜನ ಅದಕ್ಕಾಗಿ ಒಂದಷ್ಟು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸೂಚನೆ ಮೇರೆಗೆ ಈ ಎಲ್ಲ ಕೆಲಸಗಳು ನಡೀತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ಟಿ ಅವರೇ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿ. ಶ್ರೀಕಾಂತ್ ಶೆಟ್ಟಿ ಅವರಿಗೆ ಬಾಗಲಕೋಟೆಗೆ ತೆರಳುವುದಕ್ಕೆ ನಿರ್ಬಂಧ ವಿಧಿಸಿರೋ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ಜಿಲ್ಲಾಡಳಿತದ ಈ ಕ್ರಮವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸರಿಯಾಗಿದೆ ಅಂತ. ಯಾವ ಭಾಷಣಕಾರರನ್ನು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳಿದ ಹೆಬ್ಬಾಳ್ಕರ್. ಭಾಷಣ ವಿಷಯಾಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರದು. ವಿಷ ಬೀಜ ಬಿತ್ತಿ ಸಮಾಜ ಒಡೆಯುವವರ ವಿರುದ್ಧ ಮಾತ್ರ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲಾಡಳಿತವೂ ಕೂಡ ಅದನ್ನೇ ಮಾಡಿದೆ ಅಂತ ಆ ನೋಟಿಸ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಹಿಂದಿನ ಭಾಷಣಗಳನ್ನ ತೆಗೆದು ನೋಡ್ಬೇಕು, ಅಂದ್ರೆ ಗೊತ್ತಾಗತ್ತೆ ಅವರ ಭಾಷಣದ ವೈಖರಿ ಯಾವ ರೀತಿಯಾಗಿರುತ್ತೆ ಅಂತ ಮಾತನಾಡಿರೋದು ಸಚಿವೆ ಹೆಬ್ಬಾಳ್ಕರ್. ಯಾವ ವಾಗ್ಮಿಗಳನ್ನಾಗಲಿ ಯಾವ ಭಾಷಣಕಾರನನ್ನಾಗಲಿ ನಾವು ಟಾರ್ಗೆಟ್ ಮಾಡೋದಿಲ್ಲ. ಭಾಷಣ ವಿಷಯ ಆಧಾರಿತವಾಗಿರಬೇಕು, ವಿಷಯಾಂತರ ಆಗಬಾರ್ದು. ಸಮಾಜದಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸಬಾರ್ದು. ಸಮಾಜ ಎಲ್ಲರ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು. ವಿಷ ಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡುವಂಥವರ ವಿರುದ್ಧ ಈ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇನೆ.
ನೋಡಿ, ಅವರು ಮಾಡಿದಂಥ ಹಿಂದಿನ ಭಾಷಣಗಳನ್ನು ತೆಗೆದು ನೋಡಿದಾಗ ತಮಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಮಾಡಿದಂಥ 3 ತಿಂಗಳಲ್ಲಿ ಮಾಡಿದಂಥ ಅವ್ರ ಭಾಷಣಗಳನ್ನು ನೋಡಿ ಆಮೇಲೆ ನೀವೇ ನನಗೆ ಉತ್ತರ ಕೊಡ್ತೀರಾ. ಯಾವ ವಾಗ್ಮಿಗಳನ್ನಾಗಲಿ